ಆದಿಯೋಗಿ ಪ್ರತಿಮೆಯು 34 ಮೀಟರ್ ಎತ್ತರ, 112 ಅಡಿ, 45 ಮೀಟರ್ ಉದ್ದ, 147 ಅಡಿ ಮತ್ತು 25 ಮೀಟರ್ ಅಗಲದ 82 ಅಡಿ ಶಿವನ ತಿರುನಾಮ ಹೊಂದಿರುವ ಉಕ್ಕಿನ ಪ್ರತಿಮೆಯಾಗಿದ್ದು, ತಮಿಳುನಾಡಿನ ಕೊಯಮತ್ತೂರಿನಲ್ಲಿದೆ. ಇದು ವಿಶ್ವದ ಅತಿದೊಡ್ಡ ಬಸ್ಟ್ ಸ್ಕಲ್ಪ್ಚರ್ ಎಂದು ಗಿನ್ನೆಸ್ ವಿಶ್ವ ದಾಖಲೆಗಳಿಂದ ಗುರುತಿಸಲ್ಪಟ್ಟಿದೆ. ಈಶಾ ಫೌಂಡೇಶನ್ನ ಸಂಸ್ಥಾಪಕ ಮತ್ತು ಮುಖ್ಯಸ್ಥರಾದ ಸದ್ಗುರು ಜಗ್ಗಿ ವಾಸುದೇವ್ ವಿನ್ಯಾಸಗೊಳಿಸಿದ್ದಾರೆ. ಈ ಪ್ರತಿಮೆಯು ಸುಮಾರು 500 ಟನ್ಗಳಷ್ಟು, 490 ಉದ್ದ ಟನ್ಗಳು, 550 ಸಣ್ಣ ಟನ್ಗಳು ತೂಗುತ್ತದೆ. ಆದಿಯೋಗಿಯು ಶಿವನನ್ನು ಶಂಕರ ಮೊದಲ ಯೋಗಿ ಎಂದು ಉಲ್ಲೇಖಿಸುತ್ತಾನೆ. ಯೋಗದ ಮೂಲಕ ಆಂತರಿಕ ಯೋಗಕ್ಷೇಮದ ಕಡೆಗೆ ಜನರನ್ನು ಪ್ರೇರೇಪಿಸಲು ಇದನ್ನು ಸ್ಥಾಪಿಸಲಾಗಿದೆ. ಆದಿಯೋಗಿ ಈಶ ಯೋಗ ಕೇಂದ್ರದಲ್ಲಿ ನೆಲೆಸಿದ್ದಾರೆ. ಇದರ ಎತ್ತರ 112 ಅಡಿ. ಯೋಗ ಸಂಸ್ಕೃತಿಯಲ್ಲಿ ಉಲ್ಲೇಖಿಸಲಾದ ಮೋಕ್ಷವನ್ನು, ವಿಮೋಚನೆ ಸಾಧಿಸಲು 112 ಸಾಧ್ಯತೆಗಳನ್ನು ಮತ್ತು ಮಾನವ ವ್ಯವಸ್ಥೆಯಲ್ಲಿನ 112 ಚಕ್ರಗಳನ್ನು ಸಂಕೇತಿಸುತ್ತದೆ. ಯೋಗೇಶ್ವರ ಲಿಂಗ ಎಂಬ ಲಿಂಗವನ್ನು ಪ್ರತಿಷ್ಠಾಪಿಸಿ ಪ್ರತಿಮೆಯ ಮುಂಭಾಗದಲ್ಲಿ ಇರಿಸಲಾಯಿತು. ಭಾರತೀಯ ಪ್ರವಾಸೋದ್ಯಮ ಸಚಿವಾಲಯವು ತನ್ನ ಅಧಿಕೃತ ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನದಲ್ಲಿ ಈ ಪ್ರತಿಮೆಯನ್ನು ಸೇರಿಸಿದೆ. ಇದು ಯೋಗಿಯಾಗಿ ಶಿವನ ಮೇಲೆ ಬೆಳಕು ಮತ್ತು ಧ್ವನಿ ಪ್ರದರ್ಶನದ ಸ್ಥಳವಾಗಿದೆ. ಇದನ್ನು ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಉದ್ಘಾಟಿಸಿದರು. ಉದ್ಘಾಟನೆ ಆದಿಯೋಗಿಯನ್ನು 24 ಫೆಬ್ರವರಿ 2017 ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಉದ್ಘಾಟಿಸಿದರು. ಅವರು ಸದ್ಗುರುಗಳು ಬರೆದ ಆದಿಯೋಗಿ, ಯೋಗದ ಮೂಲ ಎಂಬ ಒಡನಾಡಿ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದರು. ಪ್ರತಿಮೆಯ ಅನಾವರಣವನ್ನು ಗುರುತಿಸಲು ಆದಿಯೋಗಿ, ಯೋಗದ ಮೂಲ ಗೀತೆಯನ್ನು ಈಶಾ ಫೌಂಡೇಶನ್ ಬಿಡುಗಡೆ ಮಾಡಿತು. ಅಂತೆಯೇ ಇದನ್ನು ಪ್ರಸೂನ್ ಜೋಶಿ ಅವರ ಸಾಹಿತ್ಯದೊಂದಿಗೆ ಕೈಲಾಶ್ ಖೇರ್ ಹಾಡಿದರು. 2015ರಲ್ಲಿ ಈಶಾ ಫೌಂಡೇಶನ್ನಿಂದ 802 ಸ್ಟಫ್ಡ್ ಯೋಗ ಸ್ಟುಡಿಯೋದ ಭಾಗವಾಗಿ 6.4 ಮೀಟರ್ 21 ಅಡಿ ಉದ್ದದ ಇನ್ನೊಂದು ಆದಿಯೋಗಿಯ ಪ್ರತಿಮೆಯನ್ನು ಅಮೆರಿಕಾದ ಟೆನೆಸ್ಸಿಯಲ್ಲಿ ಅನಾವರಣಗೊಳಿಸಲಾಯಿತು. ಆದಿಯೋಗಿ ದಿವ್ಯ ದರ್ಶನಂ. ಆದಿಯೋಗಿ ದಿವ್ಯ ದರ್ಶನಂ ಎಂಬುದು 3D ಲೇಸರ್ ಶೋ ಆಗಿದ್ದು, ಆದಿಯೋಗಿಯ ಕತೆ ಮತ್ತು ಯೋಗದ ವಿಜ್ಞಾನವನ್ನು ಮನುಷ್ಯರಿಗೆ ಹೇಗೆ ನೀಡಲಾಯಿತು ಎಂಬುದನ್ನು ತಿಳಿಸುತ್ತದೆ. ಇದನ್ನು 2019 ಮಹಾಶಿವರಾತ್ರಿಯಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಉದ್ಘಾಟಿಸಿದರು. ಇದು 14 ನಿಮಿಷಗಳ ಬೆಳಕು ಮತ್ತು ಧ್ವನಿ ಪ್ರದರ್ಶನವಾಗಿದ್ದು, ಆದಿಯೋಗಿ ಪ್ರತಿಮೆಯ ಮೇಲೆ ಪ್ರಕ್ಷೇಪಿಸಲಾಗಿದೆ.